ಈಗ ಇನ್ನೊಂದು ಮುಖ್ಯ ವಿಷಯವಾದ ಜೇನು ಕೃಷಿಯ ಮಹತ್ವ, ಅದರ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿ ಹಂಚಿಕೊಳ್ಳಲು ನಾನು ಡಾಕ್ಟರ್ ಈಶ್ವರಪ್ಪ ಜಿ, ವಿಜ್ಞಾನಿ, ಜೇನು ಕೃಷಿ ವಿಭಾಗ, KVK ಹಾಡೋನಹಳ್ಳಿ ಇವರಲ್ಲಿ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಈಶ್ವರಪ್ಪ ಅಂತ ಹೇಳಿ, ಜೇನು ಕೃಷಿ ವಿಜ್ಞಾನಿ, ಇಲ್ಲೇ ಹಾಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಒಂದು ಮೇನ್ ಥೀಮ್ ಅಂತಂದ್ರೆ ಕೃಷಿ ಆಧಾರಿತ ಉದ್ಯಮಶೀಲ ಅವಕಾಶಗಳು ಅಂತಕ್ಕಂಥದ್ದು. ಕೃಷಿ ಜೊತೆಗೆ ಏನೆಲ್ಲ ನಾವು ಬೇರೆ ಬೇರೆ ಅವಕಾಶಗಳಿದ್ದಾವೆ ಜೀವನ ಮಾಡೋದಕ್ಕೆ ಅಂತಕ್ಕಂಥ ಒಂದು ಉದ್ದೇಶ. ಈಗಾಗಲೇ ನೀವು ರಾಸಾಯನಿಕ ಕೃಷಿಗೆ ನಾವು ಮಾಡುವವರಿಗೆ ಆರೋಗ್ಯ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಈಗ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ ತಾಯಿಗಳನ್ನ ನಾವು ನೆನಪು ಮಾಡ್ಕೊಂಡ್ರೆ, ಈಗಲೂ ಅವ್ರೇನಾದ್ರೂ ಚೆನ್ನಾಗಿದ್ರೆ ಅವರು ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಸೋಮಾರಿತಾರೆ, ಕೈ ಕಾಲನ್ನ ಇಟ್ಕೊಂಡಂಗಾಗುತ್ತೆ ಅವ್ರಿಗೆ. ಸೊ ಅವರು ಕೃಷಿನಲ್ಲಿ ತೊಡಗಿರ್ತಾರೆ. ಯಾಕೆಂತಂದ್ರೆ ಅವರು ಆವಾಗಿನ ಕಾಲದಲ್ಲಿ ರಾಸಾಯನಿಕ ಪದಾರ್ಥಗಳನ್ನ ಬಳಸ್ತೇನೆ ಸಾವಯವ ಗೊಬ್ಬರಗಳನ್ನ ಬಳಸಿ ಚೆನ್ನಾಗಿ ಬೆಳೆಗೆ ಹಾಕಿ ಇಲ್ಲಿ ಬಂದಿರ್ತಕ್ಕಂಥ ಉತ್ಪನ್ನ ಮನೆ ಉಪಯೋಗಿಸಿ ಒಳ್ಳೆ ಪೌಷ್ಟಿಕಾಂಶ ಇರ್ತಕ್ಕಂಥ ಧಾನ್ಯಗಳನ್ನ ಅವರು ಬಳಸ್ತಾ ಇರ್ತಾರೆ. ಹಾಗಾಗಿ ಚೆನ್ನಾಗಿ ಅದ್ರಲ್ಲಿ ಕೆಲಸ ಮಾಡ್ತಾರೆ. ಈಗ ನೀವು ಕಂಪೇರ್ ಮಾಡ್ಕೊಂಡ್ರೆ ಕೂತ್ರೆ ಎದ್ದಾಗೋದಕ್ಕಾಗೋದಿಲ್ಲ, 2 ಕೆಲಸ ಹೇಳಿದ್ರೆ ಅದು ಜಾಸ್ತಿ. ಸೊ ಹಾಗಾಗಿ ತುಂಬಾನೇ ರಾಸಾಯನಿಕ ವಸ್ತುಗಳನ್ನ ಕೃಷಿನಲ್ಲಿ ಬಳಸಿ ಅದು ಆರೋಗ್ಯದ ಮೇಲೆ ಸುಮಾರು ತೊಂದರೆಗಳನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ನೀವು ಸಾವಯವ ಗೊಬ್ಬರಗಳನ್ನ ಕೃಷಿನಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನ ಓದ್ಕೊಂಡು ಹೋಗ್ತಕ್ಕಂಥದ್ದನ್ನ ನಮ್ಮ ಮಿತ್ರರಾದ ವಿಜ್ಞಾನಿಯವರು ನಿಮ್ಗೆ ಹೇಳ್ಕೊಂಡಿದ್ದಾರೆ. ಸೊ ಅದೇ ರೀತಿ ಜೇನು ಕೃಷಿನ ನೀವು ಯಾವ ರೀತಿ ಮಾಡಬಹುದು, ನಿಮ್ಮ ತೋಟದಲ್ಲೇ ಕೃಷಿನ ಮಾಡ್ಕೊಂಡು ಜೇನು ಕೃಷಿನ ಯಾವ ರೀತಿ ಮಾಡ್ಕೊಂಡು ಹೋಗ್ತಕ್ಕಂಥ ವಿಚಾರ ಬಂದ್ರೆ, ನಿಮ್ಗೆ ಯಾರಿಗೆ ಜೇನುತುಪ್ಪದ ಬಗ್ಗೆ ಮಾಹಿತಿ ಇದೆ ಅಥವಾ ಯಾರು ಇಲ್ಲಿವರೆಗೂ ಜೇನುತುಪ್ಪ ತಿಂದಿಲ್ಲ? ಯಾರು ಹೇಳ್ತೀರ? ಸೊ ಎಲ್ಲರೂ ತಿಂದಿದ್ದೀರಿ. ಸೊ ಜೇನು ಅಂತ ಅಂದ್ರೆ, ಜೇನುತುಪ್ಪ ಅಂತ ಅಂದ್ರೆ ಚಿಕ್ಕ ಮಗುವಿನಿಂದ ಹಿಡಿದು ಸೊ ದೊಡ್ಡವ್ರಿಗೂ ಕೂಡ ಎಲ್ಲರಿಗೂ ಇಷ್ಟ. ಸೊ ನಾನು ಚಿಕ್ಕವನಿದ್ದಾಗಲೂ ಕೂಡ ಜೇನುತುಪ್ಪ ಅಂದ್ರೆ ಬಹಳ ಆಸೆ. ಈಗ ಚಿಕ್ಕವರು ಏನಾದ್ರು ಚಿಕ್ಕ ಮಕ್ಕಳು ಕೆಮ್ತಾ ಇದ್ರೆ ಸೊ ಅವ್ರಿಗೆ ಆ ಜೇನುತುಪ್ಪನ ತಿನ್ನಿಸಿ ಕೆಮ್ಮನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಸೊ ಅದು ಮತ್ತೆ ಈಗ ಸಿಟೀಸ್ ಅಲ್ಲಿ ಏನು ಇದು ಪಾಪ್ಯುಲರ್ ಆಗಿದೆ ಅಂತ ಅಂದ್ರೆ, ನಮ್ಮ ತರ ಪ್ರಜೆ ಯಾವ ರೀತಿ ಇದೆ, ಈಗ ಏನು ಕೆಲಸ ಮಾಡೋದಿಲ್ಲ ಸಿಟಿನಲ್ಲಿ, ಹಸ್ಬೆಂಡ್ ಅಂಡ್ ವೈಫ್ ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಸರ್ಕಾರಿ ಉದ್ಯೋಗಿಗೆ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರು ವ್ಯಾಯಾಮದಲ್ಲಿ ಜಾಸ್ತಿ ತೊಡ್ಕೊಂಡಿರೋದಿಲ್ಲ, ಅವರ ಒಂದು ಬಾಡಿ ವೇಟ್ ಜಾಸ್ತಿ ಆಗಿರುತ್ತೆ. ಸೊ ಅಂತಹ ಸನ್ನಿವೇಶದಲ್ಲಿ ಅವರು ಮಾರ್ನಿಂಗು ಒಂದು ಬಿಸಿ ನೀರು, 1 ಕಪ್ ಬಿಸಿನೀರಿಗೆ 1-2 ಚಮಚ ಜೇನುತುಪ್ಪನ ಹಾಕಿ ಸ್ವಲ್ಪ ನಿಂಬೆ ರಸನ ಬೆರೆಸಿ ಕುಡಿದು ವಾಕಿಂಗ್ ಮಾಡಿದ್ದೆ ಆದಲ್ಲಿ ಅದು ನಮ್ಮ ಬಾಡಿ ವೇಟ್ ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಬಿಸಿ ಜಾಸ್ತಿ ಇರಬಾರ್ದು. ಬಿಸಿನೀರು ಮನೆಯವರು ಕಾಸಿ ಅದನ್ನ ಸ್ವಲ್ಪ ತೋಡಿಸಿ ಕೂಲ್ ಆಗಂಗೆ ಆರಿಸ್ಬೇಕಾಗುತ್ತೆ. ಆರಿಸಿದ ನಂತರ ಅದಕ್ಕೊಂದು 2 ಚಮಚ ಜೇನುತುಪ್ಪನ ಬೆರೆಸಿ ಸ್ವಲ್ಪ ನಿಂಬೆ ರಸನ ಅದಕ್ಕೆ ಸೇರಿಸಿ ಚೆನ್ನಾಗಿ ಕದಡಿ ಅದನ್ನ ನೀವು ಕುಡಿದ್ಬಿಟ್ಟು ಮನೆಯಲ್ಲೇ ಇದ್ರೆ ಬೆಳೆಸ್ತಿರೋದಿಲ್ಲ, ಕುಡಿದ್ಬಿಟ್ಟು ನೀವು ವಾಕಿಂಗ್ ಹೋಗಿ ಮತ್ತೆ ಬಂದು ಮಾಡಿದ್ರೆ ನಿಮ್ಗೆ ಸ್ವಲ್ಪ ವೇಟ್ ರಿಡಕ್ಷನ್ ಗೊತ್ತಾಗುತ್ತೆ. ಅದರ್ವೈಸ್ ವೇಟ್ ರಿಡಕ್ಷನ್ ಗೊತ್ತಾಗೋದಿಲ್ಲ, ತೂಕ ಕಡಿಮೆ ಆಗಿರ್ತಕ್ಕಂಥದ್ದು. ಮತ್ತೆ ತೂಕ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದ್ರೆ, ಈಗ ಎಲ್ಲರೂ ಕೂಡ ದಪ್ಪ ಇರೋದಿಲ್ಲ, ಕೆಲವರು ದಪ್ಪ ಹಾಕ್ಬೇಕು ಅಂತಕ್ಕಂಥ ಒಂದು ದೃಷ್ಟಿ ಇರ್ತಾರೆ. ಅವ್ರಿಗೆ ನೈಟು ಸೊ 1 ಕಪ್ ಹಾಲಿಗೆ ಸೊ 6-7 ಚಮಚ ನೀವು ಜೇನುತುಪ್ಪನ ಬೆರೆಸಿ ಹಾಲಲ್ಲಿ ಮಿಕ್ಸ್ ಮಾಡಿ ನೀವು ಕುಡಿದ್ರೆ ಸೊ ಅವ್ರಿಗೂ ಕೂಡ ಬಾಡಿ ವೇಟ್ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ನಮ್ಮ ಒಂದು ಆರೋಗ್ಯ ವೃದ್ಧಿಸುವಲ್ಲಿ ಜೇನುತುಪ್ಪದ ಒಂದು ಮಹತ್ವ ಜಾಸ್ತಿ ಇದೆ. ಮತ್ತೆ ಜೇನು ಸಾಕಾಣಿಕೆಗೆ ಬಂದ್ರೆ, ಈಗ ನಾನು ನೋಡ್ತಾ ಇದ್ದೀನಿ ತುಂಬಾನೇ ಅಡಿಕೆ ತೋಟಗಳಿದಾವೆ, ತೆಂಗಿನ ತೋಟಗಳಿದಾವೆ, ಮತ್ತೆ ನಿಮ್ಮ ತೋಟಗಳು ಸುತ್ತ ಬೇರೆ ಸಸ್ಯಗಳಿದ್ದಾವೆ. ಸೊ ಒಂದಲ್ಲ ಒಂದು ರೀತಿ ಹೂವುಗಳು ಕೊಡ್ತಾನೆ ಇರ್ತವೆ. ತೆಂಗು ವರ್ಷ ಪೂರ್ತಿ ಬಾಳೆ ಮತ್ತು ಮಕರಂದನ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮನೆಗೊಂದು ಜೇನು ಕುಟುಂಬನ ನೀವು ಇಟ್ಕೊಂಡ್ರು ಏನು ಸಮಸ್ಯೆ ಆಗೋದಿಲ್ಲ. ಇಲ್ಲಿರ್ತಕ್ಕಂಥ ಒಂದು ಸಸ್ಯ ರಾಶಿ ಆ ಜೇನು ಕುಟುಂಬ ಬೆಳವಣಿಗೆ ಆಗೋದಕ್ಕೆ ಸಹಕಾರಿಯಾಗಿರ್ತವೆ.
ಒಂದು ನಿಮ್ಗೆ ಹೇಳೋದು ಅಂತಂದ್ರೆ ಯಾರ್ಯಾರು ನೀವು ಔಷಧಿಗಳನ್ನ ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕು ಅಂತ ಅಂದ್ರೆ ನೀವು ಹೂವು ಆಗೋದಕ್ಕಿಂತ ಮುಂಚೆ ಸಿಂಪಡಣೆ ಮಾಡಿ. ಯಾವುದೇ ಬೆಳೆ ಆಗಿರ್ಬೋದು, ಹೂವಿನ ಹಂತದಲ್ಲಿ ದಯಮಾಡಿ ಯಾರು ಕೂಡ ಸಿಂಪಡಣಾ ಕ್ರಮಗಳನ್ನ ಕೈಗೊಳ್ಳಬಾರದು. ನೀವು ಟೊಮೆಟೊ ಬೆಳಿತೀರಿ, ಮತ್ತೆ ಸೌತೆಕಾಯಿ ಬೆಳಿತೀರಿ, ಹೀರೆಕಾಯಿ ಬೆಳಿತೀರಿ, ಇವೆಲ್ಲ ಏನ್ ತರಕಾರಿ ಬೆಳೆಗಳು ಏನ್ ಬೆಳಿತೀರಿ, ಹೂವಿನ ಹಂತದಲ್ಲಿ ನೀವು ಸಿಂಪಡಣೆ ಮಾಡದೇ ಇದ್ದಲ್ಲಿ ಪರಾಗಸ್ಪರ್ಶ ಕೀಟಗಳು ಕೂಡ ಜೇನುತುಪ್ಪಗಳು ಪರಾಗಸ್ಪರ್ಶ ಮಾಡಿ ನಿಮ್ಮ ತೆಂಗಿನಕಾಯಲ್ಲಿ ಕಾಯಿಗಳ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಅದರಲ್ಲಿ ಇರ್ತಕ್ಕಂಥ ಕೊಬ್ಬರಿ ಎಣ್ಣೆ ಅಂಶನೂ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ತೊಗರಿ ಬೆಳೆಯಲ್ಲಿ ಕಾಯಿ ಕಟ್ಟೋದು ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ಅನೇಕ ತರಕಾರಿ ಬೆಳೆಗಳಲ್ಲಿ ಕಾಯಿ ಕಟ್ಟತಕ್ಕಂಥದ್ದು ಪ್ರಮಾಣ ಜಾಸ್ತಿಯಾಗಿ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ. ಏನಾಗುತ್ತೆ ಅಂತಂದ್ರೆ ಇತ್ತೀಚಿನ ರೈತರು ಪರಾಗಸ್ಪರ್ಶ ಕ್ರಿಯೆಗೆ ಜಾಸ್ತಿ ಮಹತ್ವನೇ ಕೊಡೋದಿಲ್ಲ. ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಿ, ಔಷಧಿ ತರ್ತೀರಿ, ಎಷ್ಟು ಬೇಕೋ ಅಷ್ಟು ಹಾಕಿ ಹೊಡಿತೀರಿ, ಅಲ್ಲಿ ಉಪಕಾರಿ ಕೀಟಗಳನ್ನು ಕೂಡ ಸಾಯಿಸ್ತೀರಿ. ಸೊ ಆದಷ್ಟು ಈ ಔಷಧಿ ಹೊಡಿಬೇಕು ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಹೇಳೋದಿಲ್ಲ. ಏನು ಹೂವಿನ ಹಂತ ಏನಿದೆ ಆ ಹೂವಿನ ಹಂತನ ತಾವು ಅದನ್ನ ಬಿಟ್ಟು ಬೇರೆ ಹಂತದಲ್ಲಿ ನೀವು ಸಿಂಪಡಣಾ ಕ್ರಮಗಳನ್ನ ತೆಗೆದುಕೊಂಡು ಜೇನುದುಂಬಿಗಳನ್ನು ಕೂಡ ಪ್ರೋತ್ಸಾಹ ಮಾಡಿ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಅವುಗಳನ್ನು ಕೂಡ ತೋರಿಸಿಕೊಂಡು ನಿಮ್ಮ ಬೆಳೆಗಳ ಇಳುವರಿನ ಜಾಸ್ತಿ ಮಾಡ್ಕೋಬಹುದು ಅಂತಕ್ಕಂಥದ್ದು. ಮತ್ತೆ ಒಂದೊಂದು ಕುಟುಂಬ ಇಡಿ ಸಾಕು, ಜೇನು ಕುಟುಂಬ, ತುಡುಗೆ ಜೇನು ಅಂತಕ್ಕಂಥದ್ದು ನಿಮ್ಗೆ ಸಾಕೋದಕ್ಕೆ ಯೋಗ್ಯ ಆಗಿರುತ್ತೆ. ಮತ್ತೆ ಮೊಸರು ಜೇನು ಅಂತಕ್ಕಂಥದ್ದು ಕೂಡ ಅದು ಅದಕ್ಕೆ ಚುಚ್ಚುವ ಕ್ಯಾರೆಕ್ಟರ್ ಅದಕ್ಕೆ ಇರೋದಿಲ್ಲ, ಮುಳ್ಳು ಇರೋದಿಲ್ಲ. ಅದು ಎಲ್ಲರೂ ಕೂಡ ಫ್ರೆಂಡ್ಲಿ ಆಗಿರುತ್ತೆ, ಸ್ನೇಹಮಯಿ ಜೇನು, ಮೊಸರು ಜೇನು ಅಂತ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಅದನ್ನು ನೀವು ಅದಕ್ಕೆ ಮೇಂಟೆನೆನ್ಸ್ ಕೂಡ ಕಡಿಮೆ, ಅದಕ್ಕೆ ಯಾವುದೇ ರೋಗ ಬರೋದಿಲ್ಲ, ಯಾವುದೇ ಕೀಟಗಳು ಕೂಡ ಬರೋದಿಲ್ಲ. ಮೊಸರು ಜೇನು ಎಲ್ಲ ವರ್ಗದವರು ಕೂಡ ಸಾಕ್ಬೋದು, ಹೆಣ್ಮಕ್ಳು ಗಂಡ್ಮಕ್ಳು, ಅದಕ್ಕೇನು ಲಿಂಗಭೇದ ಏನಿಲ್ಲ. ಸ್ವಲ್ಪ ನೀವು ತುಳುವೆ ಜೇನು ಅಂತಂದ್ರೆ ನಿಮ್ಗೆ ಅಭ್ಯಾಸ ಆದ್ರೆ ಅದನ್ನ ಬಾಕ್ಸ್ ಓಪನ್ ಮಾಡಿ ಹ್ಯಾಂಡಲ್ ಮಾಡೋದನ್ನ ನಿಮ್ಗೆ ಅಭ್ಯಾಸ ಆದ್ರೆ ಅದು ಕೂಡ ನಿಮ್ಗೆ ಹೊಂದ್ಕೊಳ್ಳುತ್ತೆ. ಮತ್ತೆ ಯುರೋಪಿಯನ್ ಜೇನು ಕುಟುಂಬ ಅಂತಕ್ಕಂಥದ್ದು ಅದು ಕೂಡ ಒಂದು ಸಾಕೋದಕ್ಕೆ ಯೋಗ್ಯವಾದ ಒಂದು ವಿಧ. ಅದನ್ನ ನಾವು ಸ್ಥಳಾಂತರ ಜೇನು ಕೃಷಿ ಮಾಡಿದ್ರೆ ಮಾತ್ರ ನಿಖರವಾದ ಒಂದು ಜೇನುತುಪ್ಪನ ನಾವು ಪಡಿಬಹುದು. ಇಟ್ಟನ್ನೇ ಇಟ್ಟರೆ ಅಷ್ಟೊಂದು ಜೇನುತುಪ್ಪ ಬರೋದಿಲ್ಲ. ಮತ್ತೆ ಇನ್ನೆರಡು ಜಾತಿ ಅಂತ ಅಂದ್ರೆ ಕಡ್ಡಿ ಜೇನು ನೀವು ನೋಡಿರ್ಬೋದು. ಹೀಗಾಗಿ ಬಂತು ಅಂತಂದ್ರೆ ಹೊಂಗೆ ಹೂವು ಇರುತ್ತೆ, ಹೊಂಗೆ ಮರದಲ್ಲೂ ಮತ್ತೆ ನಿಮ್ಮ ತೋಟದ ಸುತ್ತ ಇರ್ತಕ್ಕಂಥ ಬೇಲಿಗಳಲ್ಲೂ ಕೂಡ ಕಡ್ಡಿ ಜೇನು ಯಥೇಚ್ಛವಾಗಿರುತ್ತೆ, ಹೀಗಾಗಿ ಹಿಂದೆ ಮುಂದೆ. ಸೊ ಅದು ಕೂಡ ಜೇನುತುಪ್ಪ ಒಳ್ಳೆ ಉತ್ಕೃಷ್ಟವಾಗಿರುತ್ತೆ, ಅದು ಕೂಡ ತುಂಬಾನೇ ಆರೋಗ್ಯದಾಯಕವಾಗಿರುತ್ತೆ. ಸೊ ಅದು ನಾವು ಸಾಕಬೇಕಾಗೋದಿಲ್ಲ. ಮತ್ತೆ ಇನ್ನೊಂದು ಹೆಜ್ಜೆಯನ್ನು ಅಂತ ಹೇಳಿ ತೆಂಗಿನ ಮರದಲ್ಲೆಲ್ಲ ಕಟ್ಟಿರುತ್ತೆ, ತುಂಬಾ ದೊಡ್ಡ ಬಿಲ್ಡಿಂಗ್ಗಳು ಕೂಡ ಕಟ್ಟಿರುತ್ತೆ. ಸೊ ಅದರಲ್ಲಿ ನಾವು ಒಂದು ಕುಟುಂಬಕ್ಕೆ ಕನಿಷ್ಠ 30 ರಿಂದ 40 ಕೆಜಿ ಜೇನುತುಪ್ಪನ ಒಂದು ವರ್ಷಕ್ಕೆ ನಾವು ಪಡಿಬಹುದು, ಅದನ್ನ ಸಾಕೋದಕ್ಕಾಗೋದಿಲ್ಲ. ಸೊ ಈ ಹೆಜ್ಜೆಯನ್ನು ರೈತನಿಗೆ ಗೊತ್ತಿರುತ್ತೆ, ನಮ್ಮ ಹೊಲದಲ್ಲಿ ಇದೆ ಹೆಜ್ಜೆಯನ್ನು ನೋಡಿರ್ತೀರಿ, ಆದ್ರೆ ಹೊಲ ಉಳುಮೆ ಮಾಡಿ ಅದರಲ್ಲಿ ಇರ್ತಕ್ಕಂಥ ತ್ಯಾಜ್ಯಗಳನ್ನ ನೀವು ಕ್ಲೀನ್ ಮಾಡೋದಕ್ಕೆ ಹೋಗಿರ್ತೀರಿ ಹೊಲದಲ್ಲಿ. ಆ ತ್ಯಾಜ್ಯಗಳನ್ನ ನೀವು ಕೊಳೆಯೋದಕ್ಕೆ ಬಿಟ್ಟು ಕಾಂಪೋಸ್ಟ್ ಆಗಿ ಪರಿವರ್ತನೆ ಮಾಡ್ಕೊಂಡ್ರೆ ಅದು ಕೂಡ ಗೊಬ್ಬರ ಆಗುತ್ತೆ. ಸೊ ಆದ್ರೆ ಆ ತರ ಮಾಡೋದಿಲ್ಲ, ನೀವು ಆ ತ್ಯಾಜ್ಯಗಳನ್ನೆಲ್ಲ ಒಂದ್ ಕಡೆ ಹಾಕಿ ಸುಟ್ಟು ಬಿಡ್ತೀರಿ. ನಿಮ್ಮ ತೆಂಗಿನ ಮರದಲ್ಲಿ ಹೆಜ್ಜೆನಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದ್ರು ಕೂಡ ಆ ತ್ಯಾಜ್ಯಗಳನ್ನ ಸುಟ್ರೆ ನೀವೇನ್ ಸುಡ್ತೀರಿ ಅದರಿಂದ ಹೊಗೆ ಬರುತ್ತೆ. ಸೊ ಹೊಗೆ ಬಂದ ತಕ್ಷಣ ಹೆಜ್ಜೆ ಏನ್ ಅಂದ್ಕೊಡುತ್ತೆ, ಸೊ ನನ್ನ ಕುಟುಂಬನೇ ಸುಡ್ತಾರೆ ಇವರು ಅಂತಕ್ಕಂಥ ಒಂದು ಸ್ಥಿತಿ ಅದು ಅರ್ಥ ಮಾಡ್ಕೊಂಡು ನೀವು ಯಾರೋ ಒಬ್ರು ಬಂದಾಗ ನೋಡ್ತೀರಿ, ಅವ್ರೊಬ್ಬರನ್ನೇ ಹೆಚ್ಚು ದಾಳಿ ಮಾಡುತ್ತೆ, ಜಾಸ್ತಿ ಹೆಚ್ಚಾಗಿ ಕಚ್ಚಿದಲ್ಲಿ ಸಾವು ಕೂಡ ಆಗ್ತವೆ. ಇತ್ತೀಚಿನ ಪೇಪರ್ಗಳಲ್ಲಿ ನೀವು ನೋಡಿರ್ಬೋದು, ಈಗ ನಾವು ನಮ್ಮ ಮನೆಯಲ್ಲಿ ಯಾವುದೋ ಒಂದು ಸಾವಾಗಿರುತ್ತೆ, ನಾವು ಆ ಒಂದು ಮನಸ್ಥಿತಿನಲ್ಲಿ ಅದನ್ನ ದಫನ ಮಾಡೋದಕ್ಕೆ ಹೋಗಿರ್ತೀವಿ, ಎಲ್ಲನ ಊದುಬತ್ತಿಯನ್ನ ಹಚ್ಚಿ ಇಟ್ಟಿರ್ತೀವಿ. ಆ ಮರದಲ್ಲಿ ಹೆಜ್ಜೆನ ಕುಟುಂಬ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಆ ಒಂದು ಸ್ಥಿತಿನಲ್ಲಿ ನಾವೇನು ಅದನ್ನ ಮಾಡ್ತಾ ಇರ್ತೀವಿ, ನಾವೇ ಒಂದು ಮನಸ್ಥಿತಿನಲ್ಲಿ ಇರ್ತೀವಿ. ಯಾವಾಗ ನೀವು ಊದುಬತ್ತಿ ಹಚ್ಚಿರ್ತೀರಿ ಆ ಸ್ಮೆಲ್ಗೆ ಅದಿರ್ತಕ್ಕಂಥ ಹೆಜ್ಜೆಯನ್ನು ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲರನ್ನೂ ಕೂಡ ದಾಳಿ ಮಾಡುತ್ತೆ. ಮತ್ತೆ ಏನು ನಾವು ಹೋಗಿರ್ತೀವಿ ಅಲ್ಲೂ ಹೋಗಿದ್ದರೂ ಕೂಡ ಸಾವು ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಸೊ ಹಾಗಾಗಿ ನಿಮ್ಮ ಮನದಲ್ಲಿ ಏನು ಹೆಜ್ಜೆ ಕುಟುಂಬ ಇದೆ, ಸೊ ನಿಜಕ್ಕೂ ನೀವು ಅದನ್ನ ನಿಮ್ಮ ಮನವರಿಕೆ ಮಾಡ್ಕೊಂಡು ಇದೆ ಅಂತಕ್ಕಂಥದ್ದನ್ನ
ಯಾವತ್ತೂ ಕೂಡ ನೀವು ಅಲ್ಲಿ ಬೆಂಕಿ ಹಾಕೋದಾಗ್ಲಿ ಇನ್ನೇನಾಗ್ಲಿ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಹೊಗೆ ಬಂತು ಅಂತಂದ್ರೆ ಅದು ನೇರವಾಗಿ ದಾಳಿ ಮಾಡುತ್ತೆ. ಇವ್ರ ಬಗ್ಗೆ ನೀವೇನಿಗೆ ತರಬೇತಿ ಬಂದಿರ್ತಕ್ಕಂಥ ರೈತರಿಗೂ ಕೂಡ ಹೇಳಿ, ದಯಮಾಡಿ ಅವರು ತ್ಯಾಜ್ಯ ವಸ್ತುಗಳನ್ನ ನೀವು ಸುಡಕ್ ಹೋಗ್ಬೇಡಿ ಹೊಲದಲ್ಲಿ. ಸೊ ಏನಾದ್ರೂ ಹೊಗೆ ಬಂದ್ರೆ ಅದು ಜಾಸ್ತಿ ಹೆಜ್ಜೆಯನ್ನು ಪ್ರವೋಕ್ ಆಗಿ ನಿಮ್ಮ ಮೇಲೆ ದಾಳಿ ಮಾಡಿ ಸಾವಿಗೂ ಕೂಡ ಕಾರಣ ಆಗುತ್ತೆ. ಸೊ ಹಾಗಾಗಿ ಜೇನು ಕುಟುಂಬಗಳು ಎಷ್ಟು ಉಪಕಾರಿಯಾಗಿದ್ದಾವೆ ರೈತರಿಗೆ, ಅಷ್ಟೇನೆ ಜಾಸ್ತಿ ಅಪಕಾರಿನೂ ಕೂಡ. ಯಾಕೆಂದ್ರೆ ಅವು ಜಾಸ್ತಿ ಕಳಿಸಿದ್ರೆ ಸಾವು ಕೂಡ ಆಗುತ್ತೆ. ಸೊ ಅವ್ರ ಒಂದು ರೋಗ ಯಾವ ರೀತಿ ಇರುತ್ತೆ ಅಂತಂದ್ರೆ, ಪರಾಗಸ್ಪರ್ಶ ಮಾಡೋದ್ರ ಜೊತೆಗೆ ನಿಮಗೆ ಜೇನುತುಪ್ಪ ಕೊಡುತ್ತೆ, ಮತ್ತೆ ಜೇನುಗೇಣ ಕೊಡುತ್ತೆ, ಜೇನು ವಿಷ ಅಂತಕ್ಕಂಥದ್ದು ಕೂಡ ಇನ್ನೊಂದಿದೆ, ಮತ್ತೆ ಜೇನು ಅಂಟು ಅಂತಕ್ಕಂಥದ್ದು ಒಂದಿದೆ, ರಾಜಶಾಹಿ ರಸ ಅಂತಕ್ಕಂಥದ್ದು ಕೂಡ ಇದೆ. ನೀವೇನು ತೆಂಗಿನ ಬೆಳೆಗಳಲ್ಲಿ ನಾವು ಕಲ್ಪವೃಕ್ಷ ಅಂತ ಏನ್ ಕರಿತೀವಿ, ತೆಂಗಲ್ಲಿ ಯಾವ ವಸ್ತುವು ಕೂಡ ವೇಸ್ಟ್ ಆಗೋದಿಲ್ಲ. ಗರಿ ಮತ್ತೆ ಅದ್ರ ಕಾಂಡ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಮನೆಗೆ ಉಪಯೋಗಿಸ್ತೀವಿ. ಅದೇ ರೀತಿ ಜೇನು ಕುಟುಂಬದಲ್ಲಿ ದೊರೆತಕ್ಕಂಥ ಎಲ್ಲ ಉತ್ಪನ್ನಗಳು ಕೂಡ ಮನುಷ್ಯನ ಒಂದು ಆರೋಗ್ಯ ದೃಷ್ಟಿಗೆ ಉಪಕಾರಿಯಾಗಿರ್ತವೆ. ಇಷ್ಟನ್ನು ಹೇಳ್ತಾ, ನಿಮ್ಗೆ ಏನಾದ್ರೂ ಹೆಚ್ಚಿನದಾಗಿ ಇನ್ನೂ ತರಬೇತಿ ಬೇಕು ಅಂತಾದ್ರೆ ಸೊ ನನ್ನ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ. ಇದೇ 14ರಿಂದ ಜಿಕೆವಿಕೆಯಲ್ಲಿ ಸುಮಾರು 7 ದಿನಗಳ ತರಬೇತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಅದರಲ್ಲಿ ನಿಮ್ಗೆ ಉಚಿತವಾಗಿ ತರಬೇತಿ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ನಿಮ್ಗೆ ಜೇನ್ ಬಾಕ್ಸ್ ಕೂಡ ನಿಮ್ಗೆ ಕೊಡ್ತೀವಿ. ಅದರಲ್ಲಿ ನಿಮ್ಗೆ ಯಾವ್ದಾದ್ರು ಇಂಟ್ರೆಸ್ಟ್ ಇದ್ರೆ ನಮ್ಮ ಹುಡುಗರಿಗೆ ಹೇಳಿ, ಅವರು ನಿಮ್ಗೆ ನಮ್ಗೆ ಹೆಸರು ಕೊಡ್ತಾರೆ. ನಾನು ನಿಮ್ಗೆ 14ನೇ ತಾರೀಕು ಮುಂಚೆನೆ ನಿಮ್ಗೆ ಫೋನ್ ಮಾಡಿ ತರಬೇತಿ ಬನ್ನಿ ಅಂತಕ್ಕಂಥದ್ದು ಮಾಹಿತಿ ನಾವು ಹೇಳ್ತೀವಿ ನಮ್ಮಿಂದ. ಸೊ ಇಷ್ಟೊಂದು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಆಯೋಜಕರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತಾ, ಪ್ರಮುಖವಾಗಿ ನಮ್ಮ ರಾಜ್ಯ ವಿದ್ಯಾರ್ಥಿಗಳು, ನನ್ನ ಸ್ಟೂಡೆಂಟ್ಸ್ ತುಂಬಾ ಒಳ್ಳೆ ವಿದ್ಯಾರ್ಥಿಗಳು, ಅವ್ರ ನಿರಂತರಗಳು ಕೂಡ ಚೆನ್ನಾಗಿ ಅವರ ಒಂದು ಜ್ಞಾನನ ನೀವು ಕೃಷಿನಲ್ಲಿ ಅಳವಡಿಸ್ಕೊಳ್ಳಿ. ಮತ್ತೆ ನೀವೇನ್ ತಿಳ್ಕೊಂಡಿದ್ದೀರಿ ಪ್ರಾಕ್ಟಿಕಲ್ ಆಗಿ ಅವ್ರಿಗೂ ಕೂಡ ನಿಮ್ಮ ಜ್ಞಾನಾರ್ಜನೆಯನ್ನು ಅವರಿಗೆ ತಿಳಿಸಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಸೊ ನನ್ನ ಈ 2 ಮಾತನ್ನು ಮುಗಿಸಿ ಎಲ್ಲರಿಗೂ ಕೂಡ ವಂದಿಸ್ತಾ ಇದ್ದೀನಿ. ಜೇನು ಕೃಷಿಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ ಈಶ್ವರಪ್ಪ ಸರ್ ಅವರಿಗೆ ಧನ್ಯವಾದಗಳು.